So this bone is copper levels, and then at this formation, white. Okay, north is this way. No, sir, it's this way because at burials north south. ಇದು ನಮಗೆ ನೂತನ ಶಿಲೆಗೆ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಕಾರ್ಬನ್ ಡೇಟಿಂಗು, ಇದ್ರ ಬಗ್ಗೆ ಅಧ್ಯಯನ ಮಾಡಿದ ನಂತರ ಇದು ನಿಖರವಾದ ನಮಗೆ ಡೇಟಿಂಗ್ ಸಿಗ್ತದೆ ಸರ್. ಇವತ್ತು ಅದೇ ಎಕ್ಸ್ಕವೇಷನ್ ಆಗ್ತಿತ್ತಲ್ಲ, ಈ ಸ್ಥಳ ಪರಿಶೀಲನೆ ಮಾಡೋಣ ನಾವು ನಮ್ಮ ಹಂಪಿ ಯೂನಿವರ್ಸಿಟಿಯ ಪ್ರೊಫೆಸರ್ ಸೋಮಶೇಖರ್ ಸರ್ ಜೊತೆ ಬಂದ್ವಿ. ನಮಗಿದು ಕೇಂದ್ರ ಪುರಾತತ್ವ ಇಲಾಖೆದ ಅನುಮತಿ ದೊರೆತಿದೆ ಸರ್. ಇದಕ್ಕೆ ಅನುಮತಿ ದೊರೆತಿದೆ. ಕೋ ಡೈರೆಕ್ಟರ್ ನಮ್ಮ ನಮಿತಾ ಸುಗಂಧಿ ಮೇಡಮ್ ಇದ್ದಾರೆ, ಡೈರೆಕ್ಟರ್ ಆಗಿ ನಾವಿದ್ವಿ. ಇದು ಮಾಡ್ತಾ ಇದ್ವಿ. ಮುಂದಿನ ದಿನದಲ್ಲಿ ಇದ್ರ ಬಗ್ಗೆ ನಿಖರವಾದ ಅಧ್ಯಯನ ಮಾಡಿ ಅದೇನು ಮಾಡ್ಬೋದು ಅಂತ ನಮ್ಮ ಮೇಲಾಧಿಕಾರಿಗಳು ಸಚಿವರ ಮುಖಾಂತರ ನಾವು ಒಂದು ಡೀಟೇಲ್ ರಿಪೋರ್ಟ್ ಮಾಡಿ ಸಬ್ಮಿಷನ್ ಮಾಡ್ತೀವಿ ಸರ್. ಇಲ್ಲಿ ಶವ ಸಂಸ್ಕಾರ ಪದ್ಧತಿ ಹೇಗಿತ್ತು ಅಂತ ಇದರಿಂದ ತಿಳಿಬೋದು ಸರ್. ಹಿಂದೆಲ್ಲ ನಮಗೆ ಸುಮಾರು ಎಕ್ಸ್ಕವೇಷನಲ್ಲಿ ಸಿಕ್ಕಿದೆ. ನಮಗೆ ನಾಗರಾಜರಾವ್ ಅವರು ಇಲ್ಲಿ ಎಕ್ಸ್ಕವೇಷನ್ ಮಾಡಿದ್ರು, ಅಲ್ಲಿ ಸಹ ಸಿಕ್ಕಿದೆ. ಅದರ ಆಧಾರದ ಮೇಲೆ ಮತ್ತು ಕಾರ್ಬನ್ ಡೇಟಿಂಗ್ ಇದೆಲ್ಲ ನಮ್ಮ ಮೇಲಾಧಿಕಾರಿ ಗಮನಕ್ಕೆ ತಂದು ಮಾಡಿಸಿ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ ಸರ್. ಇದನ್ನು ಪ್ರಿಸರ್ವೇಷನ್ ಹೆಂಗೆ ಮಾಡ್ತೀರಿ ಸರ್? ಇದನ್ನು ಹೆಂಗೆ ಸಂರಕ್ಷಣೆ ಮಾಡ್ತೀರಾ ಸರ್? ಅದು ಸರ್ ಈಗ ನಾವು ಇದನ್ನು ಮ್ಯೂಸಿಯಮಲ್ಲಿ ಡಿಸ್ಪ್ಲೇ ಮಾಡ್ಬೋದು ಏನಂತ ಕ್ರಮ ಕೈಗೊಳ್ತೀನಿ. ಅದರ ಆಧಾರ ಮೇಲೆ ಏನಿದೆ ನಾವು ಆಂಟಿಕ್ವಿಟಿ ಯಾವ ಥರ ಡಿಸ್ಪ್ಲೇ ಮಾಡ್ತೀವಿ ಅದೇ ರೀತಿ ಒಂದು ಪ್ರಿಸರ್ವೇಷನ್ ಮಾಡಿ ಮಾಡ್ತೀವಿ ಸರ್. ಮತ್ತು ತಮ್ಮ ಗಮನಕ್ಕೆ ಬಂದಂಗೆ ಇಲ್ಲಿ ಪುರಾತನವಾಗಿ ಶಿಲಾಯುಗ ಅಥವಾ ನವಶಿಲಾಯುಗಕ್ಕೆ ಸಂಬಂಧಪಟ್ಟಂಗೆ ಏನೇನು ದೊರೆತಿದೆ ಸರ್? ಹಿಂದೆ ಎಕ್ಸ್ಕವೇಷನ್ ಆದಾಗ ಅದಕ್ಕೆ ಸಂಬಂಧಪಟ್ಟಂಥ ಟೂಲ್ಸ್ ಎಲ್ಲ ಸಿಕ್ಕಿದ್ದಾವೆ. ಇಲ್ಲಿ ಸುಮಾರು ಜನ ಈಗ ಯೂನಿವರ್ಸಿಟಿ, ಹಂಪಿ ಯೂನಿವರ್ಸಿಟಿಯವರು ಮತ್ತು ಬೇರೆ ಬೇರೆ ಯೂನಿವರ್ಸಿಟಿಯವರು ಎಲ್ಲ ಸೇರಿ ಇಲ್ಲಿ ನ್ಯೂಲಿಥಿಕ್ ಟೂಲ್ಸ್ ಎಲ್ಲ ಐಡೆಂಟಿಫಿಕೇಷನ್ ಮಾಡಿದ್ದಾರೆ. ರಾಕ್ ಆರ್ಟ್ ಚಿತ್ರಗಳಿದ್ದಾವೆ. ಇವೆಲ್ಲ ಹಿನ್ನೆಲೆಯಲ್ಲಿ ನಾವು ನ್ಯೂಲಿಥಿಕ್ ಸೈಟ್ ಅನ್ಬೋದು. ಇವತ್ತು ಇತ್ತೀಚಿನದಾಗ ನಮಗೆ ಎಕ್ಸ್ಕವೇಷನ್ ಒಂದು ಮೆನೀರ್ ಸಹ ಸಿಕ್ಕಿದೆ, ಒಂದು ಮೆಗಾಲಿಥಿಕ್ ಅದನ್ನು ನಿಲ್ಲಿಸಗಲ್ಲು ಸಹ ಸಿಕ್ಕಿದೆ ಸರ್. ಹಾಗಾಗಿ ತುಂಬ ವಿಶೇಷವಾದ ಸ್ಥಳ ಸರ್. ಓಕೆ, ಥ್ಯಾಂಕ್ ಯು ಸರ್ ಮೇಡಮ್ ಅಬೌಟ್ ದಿಸ್ ಪ್ಲೇಸ್. What is the importance of this place? The importance is that people have been here for 5,000 years. Neolithic, they're here, megalithic period, Iron Age, early historic, medieval, modern period. It was always big place. Yes. I think it was always, because if this is a Neolithic, Nagaraja Rao site are on hills. And we were all thinking Neolithic is on hill, but I think Neolithic is also at the bottom. Only it is erased because all later disturbances there. And then I want to request sir also. Sir, ಒಂದು ಕೂಡ ಇಲ್ಲಿ ನಮ್ಮ ಇತಿಹಾಸವನ್ನು ಹೇಳ್ತಕ್ಕಂಥ ಒಂದು ಯಾವುದೇ ನಾಮಫಲಕಗಳು ಇಲ್ಲ. ಡೈರೆಕ್ಷನ್ಸ್ ಎಲ್ಲೋ ಹೋಗ್ಬೇಕಂತ ಗೊತ್ತಿಲ್ಲ, ಅಥವಾ ಈ ಸ್ಥಳದ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಇಲಾಖೆಯಿಂದ ಏನು ಕ್ರಮ ತಗೊಂತೀರಿ ಸರ್? ಇದು ನಮ್ಮ ಇಲಾಖೆ ಸಂರಕ್ಷಿತ ಸ್ಮಾರಕಗಳ ಯೋಜನೆ ಒಳಗಡೆ ಬಂದಿಲ್ಲ ಸರ್. ಅಂದರೆ ಸಂರಕ್ಷಿತ ಸ್ಮಾರಕ ಅಂತ ಘೋಷಣೆ ಆಗಿಲ್ಲ. ನಾವು ಅದನ್ನು ಈ ಗ್ರಾಮವಾರು ಸರ್ವೆ ಮಾಡ್ತಾ ಇದ್ವಿ. ಗ್ರಾಮವಾರು ಸರ್ವೆ ಮಾಡಿದ ನಂತರ ಏನು ಮಾಡ್ಬೋದು ಏನಂತ ನನಗನ್ಸಿಬಿಟ್ಟು 6 ತಿಂಗಳ ಕೆಳಗೆ ಸರ್ವೆ ಆಗಿದೆ. ಇಲ್ಲ ಸರ್, ನಾವು GPS ಮುಖಾಂತರ ಈಗ ಸರ್ವೆ ಮಾಡಿಸ್ತಾ ಇದ್ವಿ. ಆ್ಯಕ್ಚುಲಿ ಮ್ಯಾನ್ಯುವಲ್ ಮಾಡ್ತಾ ಇದ್ವಿ. ಮುಂದಿನ ದಿನದಲ್ಲಿ ಮಾಹಿತಿ ಕೊರತೆ ಆಗ್ಬೋದು ಅನ್ನೋ ಉದ್ದೇಶದಿಂದ GPS ಸರ್ವೆ ಮಾಡಿಸ್ತಾ ಇದ್ವಿ. ಅದ್ರ ಮುಖಾಂತರ ಇದೆಲ್ಲ ಡಾಕ್ಯುಮೆಂಟೇಷನ್ ಆದಮೇಲೆ ನಾವು ಮುಂದಿನ ಇದೆಲ್ಲ ಸ್ಮಾರಕ ಅಂತ ಘೋಷಣೆ ಮಾಡೋದಾಗಲಿ, ಇದ್ರ ಬಗ್ಗೆ ಏನೇನು ಕ್ರಮ ಕೈಗೊಳ್ಬೋದು ಆರ್ಕಿಯಾಲಜಿ ವ್ಯೂವಲ್ಲಿ ಅದನ್ನೆಲ್ಲ ನಾವು ಮಾಡ್ತೀವಿ ಸರ್. ಈಗ ಬಿಫೋರ್ ಇಂಡಿಪೆಂಡೆನ್ಸ್ ಇಲ್ಲೆಲ್ಲ ಉತ್ಖನನ ನಡೆದಿದೆ. ಸರ್, ಆಫ್ಟರ್ ಇಂಡಿಪೆಂಡೆನ್ಸ್ ಅಂದರೆ ನಮ್ಗೆ ನಾಗರಾಜರಾವ್ ಅವರು ಇದ್ದಾರೆ. ಇಷ್ಟಿದ ಮೇಲೂ ಸಹಿತವಾಗಿ ಇನ್ನೂ ಯಾಕೆ ಹೋಗಿಲ್ಲ, ನಮ್ಮ ಡಿಪಾರ್ಟ್ಮೆಂಟ್ಗೆ ಯಾಕೆ ತಲುಪಿಲ್ಲ ಅಂತ? ಇಲ್ಲ ಸರ್, ಅದ್ರ ಬಗ್ಗೆ ನಾನು ಏನು ಹೇಳಕ್ಕೆ ಇಚ್ಛೆ ಪಡಲ್ಲ. ಬಟ್ ಈಗ ನಾವು ಮಾಡ್ತಾ ಇದ್ದೀವಿ ಸರ್, ಖಂಡಿತ ಮಾಡ್ತೀವಿ. ಅದನ್ನು ಗುರುತಿಸ್ತೀರಿ, ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಸರ್, ಖಂಡಿತ ಮಾಡ್ತೀವಿ. ನಮ್ಮ ಸಚಿವರು ಇದ್ದಾರೆ, ಮಾನ್ಯ ಆಯುಕ್ತರು ಇದ್ದಾರೆ, ಎಲ್ಲ ಗಮನಕ್ಕೆ ತಂದು ಜಿಲ್ಲಾಡಳಿತ ಗಮನಕ್ಕೆ ತಂದು ನಾವು ಏನು ಮಾಡ್ಬೋದು ಅದು ಮಾಡ್ತೀವಿ ಸರ್, ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.